ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಬೆಂಗಳೂರು ಯೂನಿವರ್ಸಿಟಿ ಪೊಲಿಟಿಕಲ್ ಸೈನ್ಸ್ ಫೈನಲ್ ಇಯರ್ BA 5.1 in that first chapter framing of Indian Constitution ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯನ್ ಸಿಟಿಸನ್ಸ್ ಈ ಚಾಪ್ಟರ್ ಬಗ್ಗೆ ಟಾಪಿಕಲ್ಲಿ ಯೂನಿಟ್ ಇದ್ರ ಬಗ್ಗೆ ನಾವು ಈ ಸೆಷನಲ್ಲಿ ಚರ್ಚೆ ಮಾಡಲಿದ್ದೇವೆ. ಈಗ ಈ ವಿಷಯವನ್ನು ನಾವು ಹೇಳುವಾಗ ನನ್ನ ಬಗ್ಗೆ ಸ್ವಂತ ಕಿರು ಪರಿಚಯ. ನಾನು ಸರಸ್ವತಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ಈ ಹಿಂದೆ 5 ಸೆಷನ್ಸ್ ಬಗ್ಗೆ ಈ ರೆಕಾರ್ಡನ್ನು ಮಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಇವತ್ತಿನ ಸೆಷನಲ್ಲಿ 6ನೇ ಸೆಷನ್, ಫಸ್ಟ್ ಚಾಪ್ಟರ್ನ 6ನೇ ಸೆಷನ್ನಲ್ಲಿ ನಾವಿದ್ದೇವೆ ಚರ್ಚೆಗೆ. ಇದನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಹಿಂದೆ ನಾವೇನು ಡಿಸ್ಕಷನ್ ಮಾಡಿದ್ವಿ ಅನ್ನೋದನ್ನ ನೋಡೋಣ. In the previous session, we understood about the Indian citizenship, meaning of citizenship, and acquiring the citizenship, losing the citizenship. So methods, ಅದರ ಬಗ್ಗೆ ನಾವು ಪೂರ್ತಿ ಪೌರತ್ವ 5ರಿಂದ 11ನೇವರೆಗಿನ ವಿಧಿಗಳು ಏನು ಹೇಳುತ್ತದೆ, ಆ್ಯಕ್ಟ್ಗಳ ಬಗ್ಗೆ, ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ in this session, evolution making of Indian Constitution, to know the fundamental rights of Indian citizens, and also in this through this session students will know the basic structure of Indian Constitution, special reference to fundamental rights of Indian citizens. This concept, fundamental rights, we have borrowed from United States of America. Fundamental rights, rights is very, very essential for each and every person. The civilized society provides rights to its citizens as they are necessary for the realization of their personality. Rights are some total of the opportunities which ensure adequate development and expression of individual personality. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಅಭಿವೃದ್ಧಿಗೆ ಮೂಲಭೂತ ಹಕ್ಕುಗಳು ಅತ್ಯಂತ ಅವಶ್ಯಕವಾಗಿವೆ. ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದ 3ನೇ ಭಾಗ 12ರಿಂದ 35ರವರೆಗಿನ ವಿಧಿಗಳು. ಈ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ನಾವು ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ನಮ್ಮ ಸಂವಿಧಾನಕ್ಕೆ ಎರವಲಾಗಿ ಪಡೆದಿದ್ದೇವೆ. ಇದಕ್ಕೆ ನಾವು ನೋಡುವುದಾದರೆ, ಯಾವುದೇ ಒಂದು ಒಳ್ಳೆಯ ಅಂಶ ಬೇರೆ ರಾಷ್ಟ್ರದಲ್ಲಿ ಇದೆ ಅಂದಾಗ ನಾವು ಅದನ್ನು ಪಡ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಾಗೋಲ್ಲ. ಹಾಗೆ ಈ ಮೂಲಭೂತ ಹಕ್ಕುಗಳು ಬಗ್ಗೆ ಹೆರಾಲ್ಡ್ ಕೆ ಲಾಸ್ಕಿರ್ ಅವರು ಹೇಳುವಂತೆ, ರೈಟ್ಸ್ ಆರ್ ದೋಸ್ ಕಂಡೀಷನ್ಸ್ ಆಫ್ ಸೋಷಿಯಲ್ ಲೈಫ್ ವಿತೌಟ್ ವಿಚ್ ನೋ ಮ್ಯಾನ್ ಕ್ಯಾನ್ ಸೀಕ್ ಇನ್ ಜನರಲ್ ಟು ಬಿ ಹಿಮ್ಸೆಲ್ಫ್ ಆಫ್ ಹಿಸ್ ಬೆಸ್ಟ್. ಯಾವುದೇ ಒಬ್ಬ ವ್ಯಕ್ತಿಯ ತನ್ನ ಜೀವನದ ಅವಶ್ಯಕ ಅಂಶಗಳಾಗಿವೆ ಈ ಹಕ್ಕುಗಳು. ಹಕ್ಕುಗಳಿಲ್ಲದೆ ಜೀವನ ನಡೆಸೋದು ಬಹಳ ಕಷ್ಟ. ವ್ಯಕ್ತಿತ್ವ ಹಕ್ಕುಗಳ ಸಾಕ್ಷಾತ್ಕಾರಕ್ಕೆ ಅಥವಾ ವ್ಯಕ್ತಿಯ ಸಮರ್ಪಕ ಅಭಿವೃದ್ಧಿಗೆ ಈ ಒಂದು ಹಕ್ಕುಗಳು ಅತ್ಯಂತ ಅವಶ್ಯಕವಾಗಿವೆ. ಅಷ್ಟೇ ಅಲ್ಲ, ಮತ್ತೊಬ್ಬ ಚಿಂತಕರ ವ್ಯಾಖ್ಯಾನವನ್ನು ನಾವು ಗಮನಿಸೋದಾದ್ರೆ, ಗಜೇಂದ್ರ ಗಡ್ಕರ್, ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇವ್ರು ಹೇಳೋ ಪ್ರಕಾರ, he defines fundamental rights as a legally enforceable right governing the relations between the state and the individual. ಇದು ಪ್ರಜೆಗಳ ಮತ್ತು ಸರ್ಕಾರದ ನಡುವೆ ಇರುವಂತಹ, ಯಾವುದೇ ಒಂದು ಸರ್ಕಾರ ಇರ್ಬೋದು, ಆ ಸರ್ಕಾರದ ಇರುವಂತಹ ಒಂದು ವ್ಯಕ್ತಿಯ ನಡುವಿನ ಸಂಬಂಧಗಳನ್ನು ನಿಯಂತ್ರಿಸುವಂತಹ, ಕಾನೂನುಬದ್ಧವಾಗಿರುವಂತಹ, ಜಾರಿಗೊಳಿಸುವಂತಹ ಒಂದು ಹಕ್ಕು. ಈ ಹಕ್ಕುಗಳನ್ನು ನಾವು ಪಡಿಬೇಕು ಅಂತಂದ್ರೆ ಅದು ರಾಜ್ಯದ ಮೂಲಕ ಮನ್ನಿಸಲ್ಪಟ್ಟಿರಬೇಕು. ಆಗ ಮಾತ್ರ ಅದಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಮಾನ್ಯತೆ ಇರುತ್ತೆ. ಆ ಹಕ್ಕುಗಳ ಉಲ್ಲಂಘನೆಯಾದಾಗ ನಾವು ಕಾನೂನಿನ ಮೂಲಕ ಪರಿಹಾರವನ್ನು ಪಡೆಯಲು ಸಾಧ್ಯ ಆಗುತ್ತೆ.
ಪಾರ್ಟ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಇದು ಒಟ್ಟು ಎಷ್ಟು ವಿಧಿಗಳನ್ನು ಒಳಗೊಂಡಿದೆ, ಇದರ ಹಿನ್ನೆಲೆ ಏನು ಅನ್ನೋದನ್ನ ನಾವು ನೋಡೋಣ. So we have 6 fundamental rights. In that, as we know, right to equality, right to liberty or freedom, right against exploitation, cultural and educational rights, right to freedom of religion, right to constitutional remedies. ಈಗ ನಾವು ಇದರಲ್ಲಿ ಪಾರ್ಟ್ 3 ಅಲ್ಲಿರುವಂತಹ ಭಾಗ 3, ಭಾರತದ ಸಂವಿಧಾನದ ಭಾಗ 3 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ. ಈಗ ನಾವು ಮೂಲ ಸಂವಿಧಾನ, ಭಾರತದ ಸಂವಿಧಾನ ಜಾರಿಗೆ ಬಂದಾಗ 26th of January 1950, we had 7 fundamental rights. But in 1978, through 44th of Amendment to the Constitution of India, right to property was deleted from the fundamental rights of this. Now it is legal rights, legal right, 300A in the provision that we can see. But ಇಲ್ಲಿ ಈಗ ಇರುವಂತದ್ದು ನಮಗೆ 6 ಮೂಲಭೂತ ಹಕ್ಕುಗಳು. ಅದರಲ್ಲಿ before we had 7 fundamental rights in the original constitution, but through 44th constitutional amendment of Indian Constitution, right to property, that fundamental right was deleted from the list of fundamental rights. Now it is a legal right. So in 1978, now we have only 6 fundamental rights. So let us see one by one. Article 12 to 35 ಇದ್ರ ಬಗ್ಗೆ ನಾವು ನೋಡೋಣ. ಪ್ರತಿಯೊಂದು 12ರಿಂದ 35ರವರೆಗಿನ ವಿಧಿಗಳು ಏನನ್ನ ತಿಳಿಸುತ್ತವೆ ಅಂತ ಹೇಳಿ. 12ನೇ ವಿಧಿ ನಮ್ಮ ರಾಜ್ಯದ ಬಗ್ಗೆ ನಾವು ನೋಡ್ತೇವೆ, ಹೇಳುವಂಥದ್ದು. ಇಲ್ಲಿ ಯಾವುದೇ ಒಂದು ರಾಜ್ಯ ಅದಕ್ಕೆ ಅವಕಾಶ ಮಾಡಿಕೊಟ್ಟಾಗ ಮಾತ್ರ ನಾವು ಈ ಹಕ್ಕನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆರ್ಟಿಕಲ್ 12 in this part, unless the context otherwise requires, the state includes the government and parliament of India and the government and the legislature of each of the state and all local or other authorities within the territory of India under the control of government of India. ಏನಿದು ಅರ್ಥ? 12ನೇ ವಿಧಿ ಏನ್ ಹೇಳುತ್ತೆ? ನಾವು ಸಾಮಾನ್ಯವಾಗಿ 14ನೇ ವಿಧಿಯಿಂದ ಹೋಗ್ಬಿಡ್ತೇವೆ. ಯಾಕೆ ಅಂತಂದ್ರೆ ಸಮಾನತೆಯ ಹಕ್ಕು ಪ್ರಾರಂಭ ಆಗೋದು 14ನೇ ವಿಧಿ. ಸೊ ಇಲ್ಲಿ ಭಾರತದ ಭೂಪ್ರದೇಶದ ಒಳಗಿನ ಎಲ್ಲಾ ಸ್ಥಳೀಯ ಒಂದು ಅಧಿಕಾರಗಳನ್ನು ಒಳಗೊಂಡಂತಹ ಒಂದು ಭಾರತದ ಸರ್ಕಾರದ ನಿಯಂತ್ರಣದಲ್ಲಿ ಇದು ಒಳಗೊಂಡಿದೆ. ಒಂದು ಸರ್ಕಾರ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಇದು ಒಳಗೊಂಡಿದೆ. ರಾಜ್ಯ ಅನ್ನೋದನ್ನ ಇದು ಸೂಚಿಸುತ್ತೆ 12ನೇ ವಿಧಿ. ಇನ್ನು 13ನೇ ವಿಧಿ ಹೇಳೋ ಪ್ರಕಾರ ಆರ್ಟಿಕಲ್ 13, which says that laws inconsistent with or in derogation of the fundamental rights, all laws in force in the territory of India immediately before the commencement of this constitution, insofar as they are inconsistency with the provisions of this part, shall to the extent of such inconsistency be void. ಈಗ ಭಾರತದ ಸಂವಿಧಾನ ಬರೋದಕ್ಕಿಂತ ಮುಂಚೆ, ಏನು ಮೂಲಭೂತ ಹಕ್ಕುಗಳ ಬರೋದಕ್ಕಿಂತ ಮುಂಚೆ ಇದ್ದಂತಹ ಕೆಲವೊಂದು ನಾವು ಅವಹೇಳನಕಾರಿ ಅಥವಾ ಭಾರತದಲ್ಲಿ ಇದ್ದಂತಹ ಕೆಲವೊಂದು ಭೂಪ್ರದೇಶದಲ್ಲಿ ಇದ್ದಂತಹ ಹಿಂದಿನ ಕಾನೂನುಗಳು ಇದಕ್ಕೆ ಹೊಂದಿಕೆ ಆಗಿಲ್ಲ ಅಂತ ಹೇಳಿದಾಗ ಅದು ಅನೂರ್ಜಿತಗೊಳ್ಳುತ್ತದೆ. ಅದಕ್ಕೆ ಸಾಧ್ಯತೆಯನ್ನು ಇದು ಸೂಚಿಸುತ್ತೆ 13ನೇ ವಿಧಿ. ಈಗ ನಮ್ಗೆ ಬಹಳ ಮುಖ್ಯವಾಗಿರುವಂಥದ್ದು, ನಾವು ಫಂಡಮೆಂಟಲ್ ರೈಟ್ಸ್ ಹೇಳುವಾಗ ಬಹಳ ಮುಖ್ಯವಾಗಿ ಪ್ರಾರಂಭ ಆಗುವಂತಹ ವಿಧಿ 14ನೇ ವಿಧಿ. ಫ್ರಮ್ ಆರ್ಟಿಕಲ್ 14 to 18, which says about right to equality, ಸಮಾನತೆಯ ಹಕ್ಕಿನ ಬಗ್ಗೆ ಹೇಳುತ್ತೆ. ಸಮಾನತೆಯ ಹಕ್ಕು
Article 14, that Article 14 says that equality before the law. ಸಮಾನತೆ, ಕಾನೂನಿನ ಮುಂದೆ ಸಮಾನತೆ. ಏನದು ಕಾನೂನಿನ ಮುಂದೆ ಸಮಾನತೆ? ಇಲ್ಲಿ the state shall not deny to any person equality before the law or the equal protection of the law within the territory of India. ಈಗ ರಾಜ್ಯದ ಭೂಪ್ರದೇಶದ ಒಳಗೆ ಇರುವಂತಹ ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು. ರಾಜ್ಯ ಯಾವುದೇ ಕಾರಣಕ್ಕಾಗಲೂ ಕೂಡ ಅಲ್ಲಿ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ಕಾಣಬೇಕು, ಎಲ್ಲರಿಗೂ ಸಮಾನ ರಕ್ಷಣೆಯನ್ನು ಕೊಡಬೇಕು. ಇದು ಆರ್ಟಿಕಲ್ 14 ಹೇಳುವಂಥದ್ದು. ಇಲ್ಲಿ ಸ್ಟೇಟ್ ಶಲ್ ನಾಟ್ ಟು ಎನಿ ಟೈಪ್ ಆಫ್ ಡಿಸ್ಕ್ರಿಮಿನೇಷನ್, ಐ ಮೀನ್ ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ದಿ ಲಾ. ಅಲ್ಲಿ ಯಾವುದೇ ರೀತಿಯಾದಂತಹ ರೇಸ್, ಸೆಕ್ಸ್, ಕಲರ್, ಕ್ರೀಡ್ ಇರ್ಬೋದು, ಈ ಥರ ಕ್ಯಾಸ್ಟ್, ಜಾತಿ, ರಿಲಿಜಿಯನ್, ಧರ್ಮ, ಲ್ಯಾಂಗ್ವೇಜ್, ಭಾಷೆ, ಈ ಥರ ಮೊದಲಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಅಂದರೆ ಇದು 15ನೇ ವಿಧಿ ಏನು ಹೇಳುತ್ತೆ, ಅದಕ್ಕೆ ಮೊದಲನೇ ವಿಧಿ ಕಾನೂನಿನ ಮುಂದೆ ಸಮಾನತೆ ಇಲ್ಲ, ಎಲ್ಲರೂ ಕೂಡ ಸಮಾನ. ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಒಂದೇ ರೀತಿಯಾದಂಥ ಶಿಕ್ಷೆ. ಅದು ಎಷ್ಟೇ ದೊಡ್ಡ ಹುದ್ದೆಯಲ್ಲಿರ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರ್ಬೋದು, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅನ್ನೋದನ್ನ ಆರ್ಟಿಕಲ್ 14 ಹೇಳುತ್ತೆ. ಆರ್ಟಿಕಲ್ 15 ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್. ಈಗ ತಾರತಮ್ಯ ನಿಷೇಧ ವಿಧಿ 15 ಹೇಳೋ ಪ್ರಕಾರ ತಾರತಮ್ಯ ಮಾಡುವಂತಿಲ್ಲ ಯಾರನ್ನೇ ಆಗಲಿ. ಈಗ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ರೇಸ್, ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್ ಯಾವುದೇ ರೀತಿಯಾದಂಥ ಪ್ರೊಹಿಬಿಷನ್ ಅನ್ನ, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯವನ್ನ ನಿಷೇಧಿಸಲಾಗಿದೆ. ಯಾವುದೇ ವ್ಯಕ್ತಿಯನ್ನ ಆತನ ಜಾತಿ, ಧರ್ಮ, ಭಾಷೆ, ಲಿಂಗ, ಬುಡಕಟ್ಟು, ಜನಾಂಗ ಮೊದಲಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಇದು 15ನೇ ವಿಧಿ ಹೇಳುವಂಥದ್ದು. ಇನ್ನು ಆರ್ಟಿಕಲ್ 16 which says that equality of opportunity in matters of public employment, there shall be equality of opportunity for all citizens in matter relating to employment or appointment to any office, and another state, no citizen shall on grounds only of religion, race, caste, sex, place of birth, different residence, or any of them to be ineligible for or discriminated against in respect of any employment of office under the state. ಈಗ ಅವಕಾಶದ ಸಮಾನತೆ, ಅವಕಾಶಗಳಲ್ಲಿ ಸಮಾನತೆ ವಿಧಿ 16. ಯಾವುದೇ ವ್ಯಕ್ತಿಗೆ ಸರ್ಕಾರಿ ಅಥವಾ ಸಾರ್ವಜನಿಕ ಹುದ್ದೆಗಳಿಗೆ ಸೇರಲು ಸಮಾನ ಅವಕಾಶವನ್ನ ಕಲ್ಪಿಸಿಕೊಡುವುದು. ಸಮಾನ ಅವಕಾಶ ಉಂಟು. ಯಾವುದೇ ವ್ಯಕ್ತಿಗೆ ಆತನ ಜಾತಿ, ಧರ್ಮ, ಭಾಷೆ, ಲಿಂಗ, ಬುಡಕಟ್ಟು, ಜನಾಂಗ ಮೊದಲಾದವುಗಳ ಆಧಾರದ ಮೇಲೆ ಸಾರ್ವಜನಿಕ ಹುದ್ದೆಗಳಿಗೆ ಸೇರಲಿಕ್ಕೆ ಅವಕಾಶವನ್ನು ನಿರಾಕರಿಸುವಂತೆ ಇಲ್ಲ. ಸೊ ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು ಸರ್ಕಾರಿ ಸಾರ್ವಜನಿಕ ಹುದ್ದೆಗಳನ್ನು ಹೊಂದಲು. ಸೊ ಎಲ್ಲ ನಾಗರಿಕರಿಗೂ ಕೂಡ ಸಮಾನ ಅವಕಾಶ ಇರುತ್ತೆ. ಇದು ಅತ್ಯಂತ ಅವಶ್ಯಕವಾಗಿದೆ. ಯಾವುದೇ ವ್ಯಕ್ತಿಯನ್ನ ಧರ್ಮ, ಜಾತಿ, ಲಿಂಗ ಮೊದಲಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಿದ್ರೆ ಅದು ಸಮಾನತೆಯ ಹಕ್ಕಿನ ವಿರೋಧ ಅಂತ ಹೇಳಿ ಅನ್ಸುತ್ತೆ. ಆರ್ಟಿಕಲ್ 17 ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ನಿರ್ಮೂಲನೆ. ಈಗ ಅಸ್ಪೃಶ್ಯತೆಯ ನಿರ್ಮೂಲನೆ ಈಗ ನಾವು ನೋಡೋದಾದ್ರೆ ಹಿಂದೆ ಇದಕ್ಕೆ ಅವಕಾಶ ಇದ್ದಿದ್ದು ನಾವು ನೋಡ್ತೇವೆ. ಬಹಳ ಹಿಂದೆ ಅಸ್ಪೃಶ್ಯತೆಯ ಆಚರಣೆ ಇತ್ತು. Untouchability is abolished and its practice in any form is forbidden. Arising out of untouchability shall be an offense punishable in accordance with law. ಯಾವುದೇ ಅಸ್ಪೃಶ್ಯತೆಯ ನಿರ್ಮೂಲನೆ, ಅಸ್ಪೃಶ್ಯತೆ ಆಚರಣೆ ಮಾಡಿದ್ದಾದ್ರೆ ಅದು ಶಿಕ್ಷಾರ್ಹ ಅಪರಾಧ. ಯಾವುದೇ ರೂಪದಲ್ಲಿ ಅಸ್ಪೃಶ್ಯತೆಯ ಆಚರಣೆ
ಅದು ಶಿಕ್ಷಾರ್ಹ ಅಪರಾಧ. ಹಾಗಾಗಿ ಆರ್ಟಿಕಲ್ 17 ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 18 which says about abolition of titles, ಬಿರುದುಗಳ ರದ್ದಾಯತಿ. ಈಗ ಹಿಂದೆ ಕೆಲವೊಂದು ರೀತಿಯಾದಂತಹ ಬಿರುದುಗಳನ್ನ ರಾಜರ ಕಾಲದಲ್ಲಿ ಎಲ್ಲ ಕೊಡ್ತಾ ಇದ್ದದನ್ನ ನಾವು ಕಾಣ್ತೇವೆ. ಆದ್ರೆ ಈಗ ಅಂಥ ಬಿರುದುಗಳನ್ನ ರದ್ದಾಯತಿ ಮಾಡಲಾಗಿದೆ. ಅಂದ್ರೆ ಭಾರತ ಸರ್ಕಾರವೇ ಕೆಲವೊಂದು ರೀತಿಯಾದಂತಹ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೆಲವೊಂದು ರೀತಿಯಾದಂತಹ ಬಿರುದುಗಳನ್ನ ಕೊಡೋದನ್ನ ನಾವು ಕಾಣ್ತೇವೆ. ಉದಾಹರಣೆ ಪದ್ಮಶ್ರೀ, ಪರಮವೀರ್ ಚಕ್ರ, ಈ ತರ ಸ್ಪೋರ್ಟ್ಸ್ ಏಕಲವ್ಯ, ಅರ್ಜುನ ಪ್ರಶಸ್ತಿ ಇರ್ಬೋದು, ಆ ರೀತಿಯಾಗಿ. ಬಟ್ ಇಲ್ಲಿ ಅಬಾಲಿಷನ್ ಆಫ್ ಟೈಟಲ್ಸ್ ಅಂದ್ರೆ ಯಾವುದು ಹೇಳತ್ತೇನೆ, ನೋ ಟೈಟಲ್ ನಾಟ್ ಬೀಯಿಂಗ್ ಎ ಮಿಲಿಟರಿ ಆರ್ ಅಕಾಡೆಮಿಕ್ ಡಿಸ್ಟಿಂಕ್ಷನ್ ಶಾಲ್ ಬಿ ಕನ್ಫರ್ಡ್ ಬೈ ದ ಸ್ಟೇಟ್. No citizen of India shall accept any title from any foreign state. ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ವಿದೇಶಿ ಬಿರುದುಗಳನ್ನ ಸ್ವೀಕರಿಸುವಂತಿಲ್ಲ. ಈಗ ಕೆಲವೊಂದು ಏನದು ಆಗ್ಲೇ ಹೇಳಿದಾಗೆ ನಾನು, ಭಾರತದ ಯಾವುದೇ ನಾಗರಿಕರಿಗೆ ಮಿಲಿಟರಿ ಇಲ್ಲವೇ ಶೈಕ್ಷಣಿಕ ಇದನ್ನ ವಿಷಯದಲ್ಲಿ ಕೆಲವೊಮ್ಮೆ ಸರ್ಕಾರ ಕೊಡುತ್ತೆ. ಆದ್ರೆ ಭಾರತದ ಯಾವುದೇ ನಾಗರಿಕರು ವಿದೇಶದಿಂದ ಯಾವುದೇ ರೀತಿಯಾದಂತಹ ಬಿರುದುಗಳನ್ನ ಪಡ್ಕೊಳ್ಳುವಂಗಿಲ್ಲ. ಅದು ರಾಜ್ಯದ ಅನುಮತಿ ಇಲ್ಲದೆ ಆ ರೀತಿ ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಆರ್ಟಿಕಲ್ 14 to 18 which says about right to equality. ಈಗ ನಂತರದ ಒಂದು ಹಕ್ಕು, ಎರಡನೇ ಹಕ್ಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು 19 to 22, 19ರಿಂದ 22ನೇ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ. ರೈಟ್ ಟು ಫ್ರೀಡಮ್ ಅಥವಾ ರೈಟ್ ಟು ಲಿಬರ್ಟಿ. ಇದು 19ನೇ ವಿಧಿ, ಆರ್ಟಿಕಲ್ 19 which says about protection of certain rights regarding freedom of speech. ವಾಕ್ ಸ್ವಾತಂತ್ರ್ಯ ಇತ್ಯಾದಿ ಕೆಲವು ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಅದು ಯಾವ್ಯಾವುದು ಪರ್ಟಿಕ್ಯುಲರ್ ಆಗಿ 19ನೇ ವಿಧಿ ಹೇಳುವಂಥದ್ದು, ಅದರಲ್ಲಿ ಮೊದಲನೇದು ಟು ಅಸೆಂಬಲ್ ಪೀಸ್ಫುಲಿ. ಫಸ್ಟ್ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್, ಮಾತನಾಡುವಂತ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ. ಈ ವಾಕ್ ಸ್ವಾತಂತ್ರ್ಯ ಇಲ್ಲದೆ ಹೋದ್ರೆ ನಾವು ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಸೊ ಮಾತನಾಡೋದಕ್ಕೆ ನಮ್ಗೆ ವಾಕ್ ಸ್ವಾತಂತ್ರ್ಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. 19ನೇ ವಿಧಿಯಲ್ಲಿ ನಾವು ಒಂದು 6 ರೀತಿಯಾದಂತಹ ಸ್ವಾತಂತ್ರ್ಯವನ್ನ ನೋಡ್ತೇವೆ. ಅದರಲ್ಲಿ ಒಂದನೇದು ವಾಕ್ ಸ್ವಾತಂತ್ರ್ಯ, ಎರಡನೇದು ಟು ಅಸೆಂಬಲ್ ಪೀಸ್ಫುಲಿ ವಿತೌಟ್ ಆರ್ಮ್ಸ್, ಅಂದ್ರೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಹೊಂದಿರದೆ ನಾವು ಶಾಂತಿಯುತವಾಗಿ ಸಭೆ ಸೇರಲು ಅವಕಾಶ ಇದೆ. ಇನ್ನು ಮೂರನೇದಾಗಿ ಟು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್, ನಾವು ಸಂಘ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿಕೊಳ್ಳಲು ಅವಕಾಶ ಇದೆ. ಇನ್ನು 4ನೇದಾಗಿ ಟು ಮೂವ್ ಫ್ರೀಲಿ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ, ನಮ್ಮ ಭಾರತದ ಭೂಪ್ರದೇಶ ಏನಿದೆ ಇಲ್ಲಿ ಎಲ್ಲಿ ಬೇಕಾದ್ರೂ ನಾವು ಓಡಾಡ್ಲಿಕ್ಕೆ ಸಂಚರಿಸುವ ಸ್ವಾತಂತ್ರ್ಯವನ್ನ ಭಾರತದ ಸಂವಿಧಾನ ಕೊಟ್ಟಿದೆ. ಅಷ್ಟೇ ಅಲ್ಲ, 5ನೇದು ಟು ರಿಸೈಡ್ ಅಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ, ನಮಗೆ ಇಷ್ಟ ಬಂದಂತ ಭಾರತದ ಯಾವುದೇ ಭಾಗದಲ್ಲಿ ಭೂಪ್ರದೇಶದಲ್ಲಿ ನಾವು ವಾಸಿಸುವ ಒಂದು ಸ್ವಾತಂತ್ರ್ಯ, ನೆಲೆಸುವ ಸ್ವಾತಂತ್ರ್ಯವನ್ನ ಸಂವಿಧಾನ ಕೊಟ್ಟಿದೆ. ಇನ್ನು 6ನೇದಾಗಿ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಟು ಕ್ಯಾರಿ ಆನ್ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್, ನಮ್ಗೆ ಇಷ್ಟ ಬಂದಂತಹ ಒಂದು ಉದ್ಯೋಗ, ವ್ಯಾಪಾರವನ್ನ ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಅದಕ್ಕೆ ಅದರಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ. ನಮ್ಗೆ ಇಷ್ಟ ಬನ್ನಿ ವ್ಯಾಪಾರ ಕೈಗೊಳ್ಳೋದು ಅಂತಂದ್ರೆ ರಾಷ್ಟ್ರದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿ ಅಂಥ ಒಂದು ವೃತ್ತಿಯನ್ನೆಲ್ಲ ಕೈಗೊಳ್ಳೋದಕ್ಕೆ ಸಾಧ್ಯ ಇದೆ ಅಂದ್ರೆ ಖಂಡಿತ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಆರ್ಟಿಕಲ್ 20, ಈಗ ಆರ್ಟಿಕಲ್ 19 ನಾವು 6 ಟೈಪ್ಸ್ ನಾವು ಫ್ರೀಡಮ್ ಅನ್ನ ನೋಡಿದ್ವಿ. ವಾಕ್ ಸ್ವಾತಂತ್ರ್ಯ ಇತ್ಯಾದಿ ಕೆಲವು ಹಕ್ಕುಗಳ ರಕ್ಷಣೆ ಬಗ್ಗೆ. ಇನ್ನು ಆರ್ಟಿಕಲ್ 20 which says about protection in respect of conviction for offenses.
ಈಗ ಪ್ರೊಟೆಕ್ಷನ್ ಅಂದ್ರೆ ಅಪರಾಧಗಳಿಗೆ ಶಿಕ್ಷೆಗೆ ಸಂಬಂಧಿಸಿದಂತ ರಕ್ಷಣೆ. ಕೆಲವೊಂದು ಬಗೆಯ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಹೇಳ್ಬೋದು ಈಗ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾರೆ. ನೋ ಪರ್ಸನ್ ಶಾಲ್ ಬಿ ಕನ್ವಿಕ್ಟೆಡ್ ಆಫ್ ಎನಿ ಅಫೆನ್ಸ್ except for violation in force at the time of the commission of the act charged as an offense. ಆ ಸಮಯದಲ್ಲಿ ಆ ವ್ಯಕ್ತಿಗೆ ಏನು ಚಾರ್ಜ್ ಮಾಡಿದ್ದಾರೆ ಆ ಟೈಮಲ್ಲಿ ಇರುವಂತಹ ಒಂದು ಏನು ಹೇಳ್ತೇವೆ ಕಾಯ್ದೆ ಕಾನೂನು ಅದಕ್ಕೆ ತಕ್ಕಂತೆ ಅಲ್ಲಿ ಅವರಿಗೆ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲ, ನಾರ್ be subjected to a penalty greater than that which might have been inflicted under the law in force at the time of the commission of the offense. No person shall be prosecuted and punished for the same offense more than once. ಇಲ್ಲಿ ಒಂದೊಂದು ನಾವು ನೋಡ್ತಾ ಬಂದ್ರೆ, ಈಗ ಒಂದು ತಪ್ಪಿಗೆ ಎರಡೆರಡು ಬಾರಿ ಶಿಕ್ಷೆ ಕೊಡುವಂತಿಲ್ಲ. ಆ ಟೈಮಲ್ಲಿ ಏನ್ ಶಿಕ್ಷೆ ಇರುತ್ತೆ ಅದನ್ನ ಕೊಡ್ಬೇಕು. ಒಂದು ತಪ್ಪು ಮಾಡಿದ್ದಾರೆ ಅಂದ್ರೆ ಆ ತಪ್ಪಿಗೆ ಒಂದೇ ಶಿಕ್ಷೆ ಅಷ್ಟೇ, ಎರಡೆರಡು ಬಾರಿ ಶಿಕ್ಷೆಯನ್ನು ಕೊಡುವಂತಿಲ್ಲ. ನೋ ಪರ್ಸನ್ ಅಕ್ಯೂಸ್ಡ್ ಆಫ್ ಎನಿ ಅಫೆನ್ಸ್ ಶಾಲ್ ಬಿ ಕಂಪೆಲ್ಡ್ ಟು ಬಿ ಎ ವಿಟ್ನೆಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಒಬ್ಬ ವ್ಯಕ್ತಿ ತಾನು ತಪ್ಪೇ ಮಾಡಿಲ್ಲ, ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಅವನಿಗೆ ಒತ್ತಾಯಪಡಿಸುವಂತೆ ಇಲ್ಲ. ಅಂದ್ರೆ ಕೆಲವೊಂದು ಬಗೆಯ ಅಪರಾಧಗಳಿಗೆ ಶಿಕ್ಷೆಗೆ ಸಂಬಂಧಿಸಿದಂತಹ ರಕ್ಷಣೆಯನ್ನ ಇಲ್ಲಿ ಕಲ್ಪಿಸಲಾಗಿದೆ. ಈಗ ಕೆಲವೊಂದ್ಸಾರಿ ನಾವು ನೋಡ್ತೇವೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ತಾನು ತಪ್ಪೇ ಮಾಡಿರಲ್ಲ, ಯಾರೋ ಬಡ ವ್ಯಕ್ತಿ ಇರ್ತಾರೆ ಅನ್ಕೊಳ್ಳಿ. ಈಗ ಒಬ್ರು ಮನೆಯಲ್ಲಿ ಅಥವಾ ಒಬ್ಬರ ಮಿನಿಸ್ಟ್ರು ಅಥವಾ ಯಾರೋ ಒಬ್ಬ ಸಾಹುಕಾರರ ಮನೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಉದಾಹರಣೆ ಹೇಳ್ತೀನಿ. ಆ ವ್ಯಕ್ತಿ ಡ್ರೈವರು ತಪ್ಪು ಮಾಡಿಲ್ಲ, ಆದ್ರೆ ಆ ಓನರ್ ಏನ್ ಹೇಳ್ಬೋದು, ನೀನೇ ತಪ್ಪು ಮಾಡಿದೀನಿ ಅಂತ ಹೇಳಿ ಕೋರ್ಟ್ ಅಲ್ಲಿ ಒಪ್ಪು. ಅಂದ್ರೆ ತಾನು ಮಾಡದೇ ಇರೋ ತಪ್ಪಿಗೆ ತಾನೇ ತಪ್ಪು ಮಾಡಿದೀನಿ ಅಂತ ಹೇಳಿ ಬಲವಂತವಾಗಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಪಡಿಸೋದು. ಆ ರೀತಿ ಮಾಡೋಂಗಿಲ್ಲ. ಆ ವ್ಯಕ್ತಿ ತಪ್ಪು ಮಾಡಿದ್ದಾರೆ ಅಂದ್ರೆ ಆ ತಪ್ಪು ಮಾಡಿದ ಸಮಯದಲ್ಲಿ ಏನ್ ಶಿಕ್ಷೆ ಇರುತ್ತೋ ಅದು ಕೊಡ್ಬೇಕು. ಆ ತಪ್ಪಿಗೆ ಶಿಕ್ಷೆ ಏನಿರುತ್ತೆ ಅದಕ್ಕಿಂತ ಹೆಚ್ಚಿನದಾದಂತಹ ಶಿಕ್ಷೆಯನ್ನು ಕೊಡುವಂತಿಲ್ಲ. ಅಷ್ಟೇ ಅಲ್ಲ, ಒಂದು ತಪ್ಪಿಗೆ ಎರಡೆರಡು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ, ವಿಚಾರಣೆಗೆ ಒಳಪಡಿಸುವಂತಿಲ್ಲ. ಮತ್ತೆ ಲಾಸ್ಟ್ ಒನ್ ನಾವು ನೋಡೋದು, ತನ್ನ ವಿರುದ್ಧ ತಾನೇ ಒಂದು ಸಾಕ್ಷಿ ಹೇಳುವಂತೆ ಅಪರಾಧ ಹೊತ್ತಿರುವಂತ ಆರೋಪಿಯ ಮೇಲೆ ಒತ್ತಾಯಿಸಬಾರದು. ಸೊ ಹೀಗೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್ ಬಗ್ಗೆ ಹೇಳುತ್ತೆ ಆರ್ಟಿಕಲ್ 20. ಇನ್ನು ಆರ್ಟಿಕಲ್ 21 ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಜೀವದ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ. ಈಗ ಯಾಕೆ ಬೇಕು? ನಮ್ಮ ಲೈಫ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರ ಜೀವವನ್ನ ರಕ್ಷಿಸಿಕೊಳ್ಳೋದಕ್ಕೆ ಹಕ್ಕಿರ್ಬೇಕು. ಆ ಹಕ್ಕನ್ನ ಅವಕಾಶ ಮಾಡಿಕೊಟ್ಟಿದೆ ಆರ್ಟಿಕಲ್ 21 ಮೂಲಕ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಗ ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ or personal liberty except according to procedure established by law. ಈಗ ಪ್ರತಿಯೊಬ್ಬ ವ್ಯಕ್ತಿಗೆ ಕಾನೂನಿನಿಂದ ಸ್ಥಾಪಿಸಲಾಗಿರುವಂತಹ ಕಾರ್ಯವಿಧಾನದ ಪ್ರಕಾರ ತನ್ನ ಜೀವನವನ್ನ ನಡೆಸೋದಕ್ಕೆ ತನ್ನ ವೈಯಕ್ತಿಕ ಸ್ವಾತಂತ್ರ್ಯದಿಂದ ಅವರಿಗೆ ವಂಚಿತನಾಗಬಾರದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಜೀವನವನ್ನ ನಡೆಸೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ತನ್ನ ಒಂದು ರಕ್ಷಣೆಯನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಅತ್ಯಂತ ಅವಶ್ಯಕ. ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಜೀವವನ್ನ ರಕ್ಷಿಸಿಕೊಳ್ಳುವಂತಹ ಹಕ್ಕು ಅತ್ಯಂತ ಅವಶ್ಯಕ. ಇನ್ನು ಆರ್ಟಿಕಲ್ 21A ರೈಟ್ ಟು ಎಜುಕೇಶನ್. ಈಗ ರೈಟ್ ಟು ಎಜುಕೇಶನ್ ಶಿಕ್ಷಣದ ಹಕ್ಕು ಇದನ್ನ 86 ಅಮೆಂಡ್ಮೆಂಟ್ ಮೂಲಕ 2002 ನಲ್ಲಿ ಇದನ್ನ 21A ಇನ್ಸರ್ಟ್ ಮಾಡಲಾಗಿದೆ ಕಾನ್ಸ್ಟಿಟ್ಯೂಷನ್ಗೆ, ಈ ರೈಟ್ ಟು ಫ್ರೀಡಮ್ ಅಲ್ಲಿ. ಮೊದಲು ಇದು ಇರಲಿಲ್ಲ. ಹಿಂದೆ ಅಂಬೇಡ್ಕರ್ ಅವರು ಏನು ಶಿಕ್ಷಣದ ಹಕ್ಕನ್ನ, ಶಿಕ್ಷಣದ ಬಗೆಗೆ ಅವ್ರಿಗಿದ್ದಂಥ ಆಸಕ್ತಿ
ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನ ಜಾರಿಗೆ ತರಬೇಕು ಅನ್ನೋದು. ಬಟ್ ಅದು ಆಗಿನ ಪರಿಸ್ಥಿತಿಯಲ್ಲಿ ಅಂದಿನ ಪ್ರಧಾನಿ ನೆಹರೂರವರು ಅದನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಒಪ್ಪಲಿಲ್ಲ. ಕಾರಣ ಆಗ ಇದ್ದಂತಹ ಒಂದು ಆರ್ಥಿಕ ಸಾಮಾಜಿಕ ಒಂದು ಸನ್ನಿವೇಶ, ಇದ್ದಂತಹ ಬಿಕ್ಕಟ್ಟುಗಳು ಅದನ್ನು ತರಲಿಕ್ಕೆ ಕಷ್ಟ ಸಾಧ್ಯವಾದುದು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಹಾಗಾಗಿ ಇದನ್ನ 21A ಪ್ರಕಾರ ನಾವು ನೋಡೋದಾದ್ರೆ, ಶಿಕ್ಷಣದ ಹಕ್ಕು, ದ ಸ್ಟೇಟ್ ಶೆಲ್ ಪ್ರೊವೈಡ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟು ಆಲ್ ಚಿಲ್ಡ್ರನ್ ಆಫ್ ದ ಏಜ್ 6 to 14 years in such a manner as the state may by law determine. ಅಂದ್ರೆ ಇದು ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಕೊಡುವುದು ರಾಜ್ಯದ ಕರ್ತವ್ಯ. ಪ್ರತಿಯೊಬ್ಬ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಈ ಶಿಕ್ಷಣದ ಹಕ್ಕಿನ ಅವಕಾಶವನ್ನ ಕಲ್ಪಿಸಲಾಗಿದೆ. ಸೊ ಇಟ್ ವಾಸ್ ಇನ್ಸರ್ಟೆಡ್ ಥ್ರೂ 86th Amendment of Constitution in 2002. Article 22, protection against arrest and detention in certain cases. ಕೆಲವು ಸಂದರ್ಭಗಳಲ್ಲಿ ಬಂಧನ ಮತ್ತು ಬಂಧನದ ವಿರುದ್ಧ ರಕ್ಷಣೆ. ಈಗ ಕೆಲವು ಸಂದರ್ಭಗಳಲ್ಲಿ, ಎಲ್ಲಾ ಸಂದರ್ಭಗಳಲ್ಲ, ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಯ ಅರೆಸ್ಟ್ ಇರ್ಬೋದು, ಮತ್ತೆ ಅವರನ್ನ ಬಂಧಿಸುವುದರ ವಿರುದ್ಧ ರಕ್ಷಣೆಯನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವಕಾಶ ಮಾಡಿಕೊಟ್ಟಿದೆ. No person who is arrested shall be detained in custody without being informed as soon as may be of the grounds the such arrest for shall he be denied the right to consult and to be defended by a legal practitioner of his choice. ಈಗ ಒಬ್ಬ ವ್ಯಕ್ತಿಗೆ ಬಂಧಿಸಲಾಗಿದೆ, ಆ ವ್ಯಕ್ತಿಯನ್ನ ಬಂಧನದಲ್ಲಿ ಅವರಿಗೆ ಒಳಪಡಿಸಲಾಗಿದೆ. ಅದಕ್ಕೆ ಏನ್ ನೆಕ್ಸ್ಟ್ ಪ್ರಾವಿಷನ್ ಇರುತ್ತೆ, ಆ ಸಂಬಂಧಿಕರು ಅಥವಾ ಸ್ನೇಹಿತರು ಅಥವಾ ಅವರಿಗೆ ಒಂದು ಏನ್ ಹೇಳ್ತೇವೆ ನಾವು, ಅವರು ತಮ್ಮ ಲಾಯರ್ ಏನಿರ್ತಾರೆ ಅವರಿಗೆ ಒಂದು ತಿಳಿಸೋದಕ್ಕೆ, ಆ ವ್ಯಕ್ತಿಯನ್ನ ಬಂಧನದ ಆ ವ್ಯಕ್ತಿ ಬಂಧಿಸಿದ ನಂತರ ಅವರ ಆಯ್ಕೆಗೆ ಅವಕಾಶ ಇರಬೇಕು. ಅದನ್ನ ಅವ್ರಿಗೆ ತಿಳಿಸದೆ ಬಂಧನದಲ್ಲಿ ಇಡೋಂಗಿಲ್ಲ, ತಿಳಿಸ್ಬೇಕು. ಮತ್ತೆ ಅವರು ತಮ್ಮನ್ನ ತಾವು ಸಮರ್ಥಿಸ್ಕೊಳ್ಳೋಕೆ, ಯಾರು ಬಂಧನಕ್ಕೊಳಗಾಗಿದ್ದಾರೆ ಆ ವ್ಯಕ್ತಿಗೆ ತಮ್ಮನ್ನು ತಾವು ಸಮರ್ಥಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ಬೇಕು. ಅದಕ್ಕೆ ಆ ಹಕ್ಕನ್ನ ನಿರಾಕರಿಸುವಂತಿಲ್ಲ. ಆ ವ್ಯಕ್ತಿ ಬಂಧನಕ್ಕೆ ಒಳಪಟ್ಟಿರುವಂತಹ ವ್ಯಕ್ತಿ ಕೇವಲ ಅಪರಾಧಿ ಆಗಿರ್ಬೋದು, ಇನ್ನು ಅವರು ಅಪರಾಧಿ ಆಗಿಲ್ಲದೆ ಇರ್ಬೋದು, ಆರೋಪಿ ಆಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ಆ ವ್ಯಕ್ತಿ ತನ್ನನ್ನ ತಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ಸಮರ್ಥಿಸ್ಕೊಳ್ಳೋದಕ್ಕೂ ಅವಕಾಶವನ್ನ ಕಲ್ಪಿಸ್ಕೊಳ್ಳೋದಕ್ಕೆ ಅವಕಾಶ. ಈಗ ಈ ರೀತಿ ನಾವು ಹೇಳ್ಬೋದು, ಏನಂತ ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ರೆ ಆ ವ್ಯಕ್ತಿಯನ್ನ 24 ಗಂಟೆಗಳ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ಬೇಕು. ಈಗ ಉದಾಹರಣೆಗೆ ನಾವು ನೋಡ್ತೇವೆ ಅಂದ್ರೆ ಟ್ರಾವೆಲಿಂಗ್ ಅವರ್ಸ್ ಅನ್ನ ಹೊರತುಪಡಿಸಿ, ಪ್ರಯಾಣದ ಅವಧಿಯನ್ನ ಹೊರತುಪಡಿಸಿ, ಈಗ ಯಾವುದೋ ಇಂಟೀರಿಯರ್ ಹಳ್ಳಿಯಲ್ಲಿ ಒಂದು ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ, ಬಟ್ ಕೋರ್ಟ್ ಇರೋದು ಬಹಳ ದೂರ ಇದೆ ಅಂತ ಹೇಳಿದಾಗ ಆ ಟ್ರಾವೆಲಿಂಗ್ ಟೈಮ್ಸ್ ಅನ್ನ ಬಿಟ್ಟು ಅವರು 24 ಗಂಟೆಗಳ ಒಳಗಾಗಿ ಆ ಬಂಧಿತರನ್ನ ಕೋರ್ಟಿನ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಸೊ ಎವ್ರಿ ಪರ್ಸನ್ who is arrested and detained in custody produced before the nearest magistrate within a period of 24 hours of such arrest, excluding the time necessary for the journey from the place of arrest to the court of the magistrate, and no such person shall be detained in custody beyond the set period without the authority of magistrate. ಅಂದ್ರೆ ಆ ವ್ಯಕ್ತಿಯನ್ನ 24 ಗಂಟೆಗಳ ಒಳಗಾಗಿ ಬಂಧಿಸಿದ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಅದನ್ನ ಪ್ರಾವಿಷನ್ ಅನ್ನ ಮಾಡಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ.
ಸೊ ಆದ್ರೆ ಇದು ಒಂದು ತಿಳ್ಕೊಳ್ಳಿ, ಏಲಿಯನ್ ಅಂದ್ರೆ ವಿದೇಶಿಯರಿಗೆ ಮತ್ತೆ ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದೆ, ಪೋಟಾ ಕಾಯ್ದೆ ಆ ತರದ ಕಾಯ್ದೆ ಅಡಿ ಬಂಧನಕ್ಕೆ ಒಳಪಡಿಸಿದ್ರೆ ಆ ಸಂದರ್ಭಗಳಲ್ಲಿ ಇದಕ್ಕೆ ಈ ರೀತಿಯ ಪ್ರೊಟೆಕ್ಷನ್ ಸಿಗಲ್ಲ. 24 hours ಅಲ್ಲೇ ಅವ್ರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು, ಆ ಥರದ್ದೆಲ್ಲ ಪ್ರೊಟೆಕ್ಷನ್ ಸಿಗಲ್ಲ. ಎಲ್ಲರಿಗೂ ಸಿಗುತ್ತೆ ಅಂತ ಅಲ್ಲ ಅಲ್ಲಿ, ಅಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಏನ್ ಕರೀತೇವೆ ಆ ಅಡಿಯಲ್ಲಿ ಅರೆಸ್ಟ್ ಮಾಡಿದಾಗ ಈ ಪ್ರೊಟೆಕ್ಷನ್ ಅದಕ್ಕೆ ಸಿಗೋಲ್ಲ. ಇನ್ನು ಆರ್ಟಿಕಲ್ 22 ನಾವೀಗಾಗಲೇ ಏನ್ ಡಿಸ್ಕಷನ್ ಮಾಡಿದ್ವಿ, ಇದರ ಅಡಿಯಲ್ಲಿ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನ ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರೋ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಮಾಹಿತಿ ನೀಡಿದ್ರೆ 6 ತಿಂಗಳವರೆಗೆ ಬಂಧನದಲ್ಲಿ ಇರುವಂತಹ ಅವಕಾಶಗಳು ನಾವು ನೋಡಿದ್ದೇವೆ. ಸೊ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತಲ್ಲ, ಎಲ್ಲಾ ವ್ಯಕ್ತಿಗಳಿಗೂ ಅನ್ವಯ ಆಗುತ್ತೆ ಅಂತಲ್ಲ. ಯಾರು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ ಅವರಿಗೆ ಈ ಹಕ್ಕುಗಳು ಅನ್ವಯಿಸೋದಿಲ್ಲ. ಸೊ ನೆಕ್ಸ್ಟ್ ಬರುವಂಥದ್ದು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧದ ಹಕ್ಕು. 23 ಮತ್ತು 24ನೇ ವಿಧಿಗಳು ಶೋಷಣೆಯ ವಿರುದ್ಧದ ಹಕ್ಕಿನ ಬಗ್ಗೆ ಹೇಳುತ್ತೆ. ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಮಾನವ ಕಳ್ಳ ಸಾಗಣೆ ನಿಷೇಧ ಮತ್ತು ಬಲವಂತದ ದುಡಿಮೆ. ಈಗ ಹಸು, ಕರು, ಕೋಳಿ ಈ ಥರದನ್ನ ಸಾಗಾಟ ಮಾಡೋದನ್ನ ನಾವು ನೋಡ್ತೇವೆ. ಆದರೆ ಮನುಷ್ಯರನ್ನ ಸಾಗಣೆ ಮಾಡೋದು ಆ ಥರದಕ್ಕೆ ಅವಕಾಶ ಇಲ್ಲ. ಮನುಷ್ಯರನ್ನ ಇತರ ಪ್ರಾಣಿಗಳ ರೀತಿ ಸಾಗಣೆ ಮಾಡುವಂಥದ್ದು, ಈಗ ಟ್ರಾಫಿಕಿಂಗ್ ಮಾನವ ಕಳ್ಳ ಸಾಗಣೆ ಅಂತ ಏನ್ ಕರಿತೇವೆ ಅದಕ್ಕೆ ಅವಕಾಶ ಇಲ್ಲ. ಈಗ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಆಲ್ಸೋ ಬೇಗಾರ್, ಬೆಗ್ಗರಿ ಬೇರೆ ಬೇಗಾರ್ ಬೇರೆ. ಬೆಗ್ಗರಿ ಅದು ಭಿಕ್ಷಾಟನೆ ಆಯ್ತು, ಬೇಗಾರ್ ಅನ್ನೋದು ಇದು ಬಲವಂತದ ಜೀತ ಅಂತ ಏನ್ ಕರಿತೇವೆ, ಬಲವಂತದ ದುಡಿಮೆ. ಸೊ and other similar forms of forced labor are prohibited, and also any contravention of this provision shall be an offense punishable in accordance with law. ಸೊ ಆ ಥರದ ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಲವಂತದ ದುಡಿಮೆಯಲ್ಲಿ ಉಳಿಸ್ಕೊಂಡಿದ್ದೆ ಆಗಲಿ ಅದು ಶಿಕ್ಷಾರ್ಹ ಅಪರಾಧ. ಮನುಷ್ಯರನ್ನ ಕಳ್ಳ ಸಾಗಾಣಿಕೆ ಮಾಡೋದಾಗ್ಲಿ ಅದು ಕೂಡ ಶಿಕ್ಷಾರ್ಹ ಅಪರಾಧ. ಉದಾಹರಣೆಗೆ ನೀವು ನ್ಯೂಸ್ ಪೇಪರ್ನಲ್ಲಿ ನೋಡ್ತಾ ಇರ್ತೀರ, ಎಷ್ಟೋ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ, ಎಷ್ಟೋ ಮಕ್ಕಳು ಕಾಣೆಯಾಗಿದ್ದಾರೆ, ಲಕ್ಷಾಂತರ ಮಂದಿ. ನೀವು ಸರ್ಚ್ ಮಾಡಿದ್ರೆ ಇಂಟರ್ನೆಟ್ ಅಲ್ಲಿ ವರ್ಷದಲ್ಲಿ ಎಷ್ಟು ಮಂದಿ, ಲಕ್ಷ ಜನ ಕಾಣೆಯಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದು ಇದು ಒಂದು ರೀತಿಯಾದಂತಹ ಕಳ್ಳ ಸಾಗಾಣಿಕೆ ಇದರಲ್ಲಿ ಆಗಿದೆ ಅನ್ನೋ ಒಂದು ಊಹಾಪೋಹಗಳು ಬಂದದನ್ನು ನಾವು ಕಾಣ್ತೇವೆ. ಸೊ ಆ ಥರ ಏನಾದರೂ ಬಲವಂತವಾಗಿ ಒಬ್ಬ ವ್ಯಕ್ತಿನ ಜೀತಕ್ಕೆ ಇಟ್ಕೊಂಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ. ಇದಲ್ಲದೆ ಮತ್ತೊಂದು ವಿಧಿ ನಾವು ನೋಡುವಂಥದ್ದು ಆರ್ಟಿಕಲ್ 24. ಅದರ ಪ್ರಕಾರ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟರೀಸ್ ಎಟ್ಸೆಟ್ರಾ. ಈಗ ಕಾರ್ಖಾನೆಗಳಲ್ಲಿ ಮಕ್ಕಳ ಉದ್ಯೋಗ ನಿಷೇಧ. ಯಾಕೆ ಈ ತರದ್ದೊಂದು ಪ್ರಾವಿಷನ್? ಈಗ ಚೈಲ್ಡ್ ಲೇಬರ್ ಇಸ್ ಪ್ರೊಹಿಬಿಟೆಡ್. ಈಗ ಮಕ್ಕಳನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋ ಹಂಗೆ ಇಲ್ಲ, ಬಾಲಕಾರ್ಮಿಕ ಪದ್ಧತಿ ರದ್ದಾಗಿದೆ. ಆದ್ರೆ ಭಾರತ ಒಂದು ಸಂವಿಧಾನ ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಹಿಂದೆ ನೋಡಿದಾಗ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಆ ಒಂದು ಸನ್ನಿವೇಶ ನೋಡಿದಾಗ ಈ ಆರ್ಟಿಕಲ್ 24 ಹೇಳೋ ಪ್ರಕಾರ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟರೀಸ್ ಎಟ್ಸೆಟ್ರಾ ಹೇಳೋದು, ನೋ ಚೈಲ್ಡ್ ಬಿಲೋ ದ ಏಜ್ ಆಫ್ 14 years shall be employed to work in any factory or mine or engaged in any other hazardous employment. ಯಾವುದೇ ಒಂದು 14 ವರ್ಷದೊಳಗಿನ ಮಕ್ಕಳನ್ನ ಶ್ರಮದಾಯಕವಾದಂತಹ ದುಡಿಮೆಗೆ, ಈಗ ಕಾರ್ಖಾನೆ ಆಗಿರ್ಬೋದು, ಗಣಿಗಳಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ಯಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಲು ನೇಮಿಸಬಾರದು. ಸೊ ಹಿಂದೆ ಕಡಿಮೆ ಸಂಬಳ, ಮತ್ತೆ ಚಿಕ್ಕ ಮಕ್ಕಳು ಕೆಲಸ ಮಾಡ್ತಾರೆ, ಚೆನ್ನಾಗಿ ಹೇಳಿದ ಮಾತು ಕೇಳ್ತಾರೆ, ಆ ಥರ
ಏನ್ ಮಾಡ್ತಾ ಇದ್ರು, ಕೆಲವೊಂದು ಅಪಾಯಕಾರಿ ಸ್ಥಳಗಳಲ್ಲಿ ಕೆಲಸ ಮಾಡಲಿಕ್ಕೆ ಮಕ್ಕಳನ್ನ ನೇಮಿಸ್ಕೊಳ್ತಾ ಇದ್ರು. ಬಟ್ ನಾವು ಚೈಲ್ಡ್ ಲೇಬರ್ ಈಸ್ ಪ್ರೊಹಿಬಿಟೆಡ್. ಅದರಲ್ಲಿ ಯಾವುದೇ ಅಪಾಯಕಾರಿ ಅಲ್ಲ, ಯಾವುದೇ ರೀತಿಯಾದಂಥ ಕೆಲಸಕ್ಕೂ ಕೂಡ ಈಗ ಸೇರಿಸ್ಕೊಳ್ಳೋದಿಲ್ಲ. ರೈಟ್. ಸೊ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ 23rd and 24th ನೋಡಿದ್ವಿ. ಅಲ್ಲಿಗೆ ಯಾವುದೇ ವ್ಯಕ್ತಿನ ಕಳ್ಳ ಸಾಗಾಣಿಕೆ, ಇತರ ಪ್ರಾಣಿಗಳ ರೀತಿಯಲ್ಲಿ ಮಾರಾಟ ಮಾಡೋದು, ಕೊಂಡ್ಕೊಳ್ಳೋದು ಆ ರೀತಿ ಇಲ್ಲ. ಅಷ್ಟೇ ಅಲ್ಲ, ಕಾರ್ಖಾನೆಗಳಲ್ಲಿ ಮಕ್ಕಳ ಉದ್ಯೋಗ ನಿಷೇಧವನ್ನ ಮಾಡಲಾಗಿದೆ. ಈಗ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಏನು ಪ್ರಶ್ನೆಗಳು ಒಂದೆರಡು ನೋಡೋದಾದ್ರೆ, ವಿಚ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡೆಡ್ ಫಂಡಮೆಂಟಲ್ ರೈಟ್ಸ್ ಇಂಡಿಯನ್ ಸಿಟಿಸನ್ಸ್? ಯಾವ ಭಾಗ, ಸಂವಿಧಾನದ ಯಾವ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ಅವಕಾಶ ಕಲ್ಪಿಸಿದೆ? ಅದು ಪಾರ್ಟ್ 3, ಭಾಗ 3. ವಿಚ್ ಆರ್ಟಿಕಲ್ಸ್ ಡೀಲ್ ವಿತ್ ರೈಟ್ ಟು ಲೈಫ್? ಜೀವನದ ಸ್ವಾತಂತ್ರ್ಯ, ಅದು ನಾವು ನೋಡಿದ್ವಿ 21. ರೈಟ್ ಟು ಫ್ರೀಡಮ್ ಈಸ್ ಎನ್ಶ್ರೈನ್ಡ್ ಇನ್ ವಿಚ್ ಆರ್ಟಿಕಲ್? ಈ ಸ್ವಾತಂತ್ರ್ಯದ ಹಕ್ಕು ಹೇಳೋದು ಎಲ್ಲಿಂದ ಎಲ್ಲಿವರೆಗೂ? ಫಸ್ಟ್ ನಾವು 14ರಿಂದ 18 ಸಮಾನತೆ ಹಕ್ಕು ನೋಡಿದ್ವಿ. 19ರಿಂದ 22 ಸ್ವಾತಂತ್ರ್ಯದ ಹಕ್ಕು. ಇದು ಎರಡನೇ ಒಂದು 19ರಿಂದ 22ನೇದು ಆನ್ಸರ್ ಕರೆಕ್ಟ್. ವಿಚ್ ಆರ್ಟಿಕಲ್ ಪ್ರೊಹಿಬಿಟ್ಸ್ ದ ಎಂಪ್ಲಾಯ್ಮೆಂಟ್ ಆಫ್ ಚೈಲ್ಡ್ at the age of 14 years in hazardous job? ಈಗಾಗಲೇ ನಾವು ಡಿಸ್ಕಷನ್ ಮಾಡಿದಾಗ 24. 24. ವಾಟ್ ಡು ಯು ಮೀನ್ ಬೈ ಫ್ರೆಟರ್ನಿಟಿ? ಬ್ರದರ್ಹುಡ್. ಇದು ನಾವು ಬಿಗಿನಿಂಗ್ ಅಲ್ಲಿ ಹೇಳಿದ್ವಿ ಪಾಠ ಮಾಡಬೇಕಾದ್ರೆ. ಸೊ ಇನ್ ದಿಸ್ ಸೆಷನ್, ವಾಟ್ ವಿ ಹ್ಯಾವ್ ಲರ್ನ್ ಫ್ರಮ್ ದಿಸ್ ಸೆಷನ್, the students got information of basic structure of Indian Constitution with special reference to fundamental rights of Indian citizen. ಭಾರತದ ಒಂದು ಏನ್ ಹೇಳ್ತೇವೆ ನಾವು, ಮೂಲಭೂತ ಹಕ್ಕುಗಳು, ಭಾರತೀಯ ಪೌರರ ಮೂಲಭೂತ ಹಕ್ಕುಗಳ ಬಗ್ಗೆ ನೀವು ಇದುವರೆಗೂ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಾ. ಈಗ ಈ ಸೆಷನ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಸೆಷನ್ ಅಲ್ಲಿ ನಾವು ನಂತರದ ಸೆಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ವಂದನೆಗಳು.